ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಾಯಿ ಕ್ರಿಯೇಷನ್ಸ್. ನೋಡಿ, ಇವತ್ತು ನಾನು ನಿಮಗೆ ಚೆನ್ನಾಗಿರೋ ಡಿಸೈನ್ನ ತೋರಿಸ್ಕೊಡ್ತೀನಿ. ಸಾರಿ ಈ ಥರ ಇದೆ. ಇದಕ್ಕೆ ನಾನು ಸ್ಮಾಲ್ ಬೀಡ್ಸ್ ಹಾಗೆ ರೌಂಡ್ ಬೀಡ್ಸ್ ಯೂಸ್ ಮಾಡಿ ಒಂದು ಡಿಸೈನ್ನ ತೋರಿಸ್ಕೊಡ್ತೀನಿ. ಹಾಗೆ ನೀಡಲ್ ನಂಬರ್ 10ನ ತೆಗೆದುಕೊಂಡಿದ್ದೇನೆ ನಾನು. ನೀಡಲ್ ನಂಬರ್ 10 ಬಾಡಿ ಕಲರ್ ಗ್ರೀನ್ ಇದೆ. ಇದು ಬಂದು ಪಿಂಕಿಶ್ ಪರ್ಪಲ್ ಇದೆ. ಬಾಡಿ ಕಲರ್ನ ಥ್ರೆಡ್ನ ತೆಗೆದುಕೊತೀನಿ. ದಾರನ ಮೊದಲೇ ಗಂಟಾಕಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ದಾರನ ಗಂಟಾಕಿ ಇಟ್ಕೊಂಡಿದ್ವಲ್ಲ, ಮೊದಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಮೊದಲು ಬಟ್ಟೆಗೆ ಲಾಕ್ ಮಾಡಿ, ಪಕ್ಕದಲ್ಲೇ ಮತ್ತೊಂದು ಲಾಕ್, ಇವಾಗ ದಾರನ ಮೇಲ್ ಮಾಡಿ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಬೀಡ್ ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ನೋಡಿ, ಈ ಥರ ಕಾಣ್ತಿದೆ. ಪಕ್ಕದಲ್ಲೇ ಮತ್ತೊಂದು ಲಾಕ್, ಮತ್ತೆ ದಾರನ ಮೇಲ್ ಮಾಡಿ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ. ನೋಡಿ, ಈ ಥರ ಕಾಣ್ತಿದೆ. ಇವಾಗ 6 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ ಬೇಡ, ಒಳಗಡೆ ಲಾಕ್ ಮಾಡೋಣ ಸ್ವಲ್ಪ. ನೋಡಿ, 6 ಚೈನ್ ಹಾಕಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ. ಪಕ್ಕದಲ್ಲೇ ಮತ್ತೊಂದು ಲಾಕ್, ಮತ್ತೆ ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಲಾಕ್ ಮಾಡಿ, ಪಕ್ಕದಲ್ಲೇ ಮತ್ತೊಂದು ಲಾಕ್. ಬೀಡ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ದಾರನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿ, ಪಕ್ಕದಲ್ಲೇ ಲಾಕ್ ಮಾಡಿ. ಬೀಡ್ ಲಾಕ್ ಆಗಿ ಮತ್ತೊಂದು ಲಾಕ್. ನೋಡಿ, ಈ ಥರ ಬಂದಿದೆ. ಸ್ಟಾರ್ಟಿಂಗಲ್ಲಿ 2 ಬೀಡ್ಸ್, ಮಿಡಲಲ್ಲಿ 3 ಬೀಡ್ಸ್ ಬರುತ್ತೆ, ಮತ್ತು ಎಂಡಲ್ಲಿ 2 ಬೀಡ್ಸ್. ಇದೇ ಥರ ಫುಲ್ ಸಾರಿ ಕಂಟಿನ್ಯೂ ಮಾಡೋಣ. ಇವಾಗ 6 ಚೈನ್ ಹಾಕ್ತಿದ್ದೀನಿ. ಇದು ಬಂದು ಆರ್ಚ್ಗೆ ಸ್ಟ್ರೇಟಾಗಿ ಬೇಡ, 4 ಚೈನ್ ಗ್ಯಾಪ್ಗೆ ಹಾಕಿದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಎಂಡಲ್ಲಿ ಮತ್ತೆ ನಾನು 2 ಬೀಡ್ಸ್ ಹಾಕಿ ಲಾಕ್ ಮಾಡ್ತಿದ್ದೇನೆ. ನೋಡಿ, ಮೊದಲು ದಾರನ ಮೇಲೆ ತಂದು ಬೀಡ್ಸ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ, ಪಕ್ಕದಲ್ಲೇ ಮತ್ತೊಂದು ಚೈನ್. ನೋಡಿ, ಈ ಥರ ಹಾಕಿ ಎಂಡಲ್ಲಿ ಲಾಕ್ ಮಾಡ್ತಿದ್ದೀನಿ. ನೋಡಿ, ಎಂಡಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ಸ್, ಮಿಡಲಲ್ಲಿ 3 ಚೈನ್ಸ್. ಈ ಥರ ಬಂದಿದೆ. ಇವಾಗ ಮೊದಲು 4 ಚೈನ್ ಹಾಕ್ಕೊಳ್ಳಿ. ಇದು ಆಲ್ರೆಡಿ ಆಗಿದೆ, ನಾನು ಆಫಿಂದ ತೋರಿಸ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡು ಈ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೂಜಿ ಮೇಲೆ ದಾರನ ಸುತ್ತಕೊಂಡು
6 ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನಾನು 6 ಡಬಲ್ ಕ್ರೋಶನ ಮಾಡ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅರ್ಥ ಆಗುತ್ತೆ. ಡಬಲ್ ಕ್ರೋಶ ಮಾಡಿಕೊಂಡು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ 6 ಡಬಲ್ ಕ್ರೋಶ ಆದಮೇಲೆ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಮತ್ತೆ ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಮತ್ತೆ 6 ಡಬಲ್ ಕ್ರೋಶ, ಗ್ರ್ಯಾಂಡ್ ಸಾರಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅರ್ಜೆಂಟ್ಗೆ ಒಂದು ಸಾರಿ ಕುಚ್ಚು ಅಂತ ಕೂಡ ಹೇಳ್ಬೋದು. ನೋಡಿ 6 ಡಬಲ್ ಕ್ರೋಶೆ ಮತ್ತು ಬೀಡ್ ಮತ್ತು 6 ಡಬಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ಬೀಡ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡೋಣ. ಮತ್ತು 4 ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕ್ ನೋಡಿ ಈ ಥರ ಬಂದಿದೆ. ಮತ್ತು ದಾರನ ಮೇಲೆ ಸುತ್ತಕೊಂಡು ಸೂಜಿ ಮೇಲೆ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ, ಮತ್ತು 6 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ 6 ಡಬಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ, ಮತ್ತು 6 ಡಬಲ್ ಕ್ರೋಶೆ. ಇವಾಗ 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಬೀಡ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ನೋಡಿ. ಮತ್ತು ಇವಾಗ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಬೀಡ್ ಪಕ್ಕ ನೋಡಿ ಈ ಥರ ಬಂದಿದೆ. ಇವಾಗ ನಾನು ಕುಚ್ಚಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ.